ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ತಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು. ಇದೀಗ ನಮ್ಮ ಜೊತೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಅರಸೀಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಹಲೋ, ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 10/5/61. 10/5/61. ಮೀನರಾಶಿ. ಮೀನರಾಶಿ ಅಲ್ಲ, ಹುಟ್ಟಿದ ಸಮಯವನ್ನ ತಿಳಿಸಿ. ಸಮಯ ಸರಿಯಾಗಿ ಗೊತ್ತಿಲ್ವಾ? ಸರಿ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಅದೇ ಏನ್ ನಡೀತಾ ಇದೆ ಅಂತ ಹಣಕಾಸಿಂದು. ಹಣಕಾಸಿನ ಬಗ್ಗೆ ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಚಂದ್ರಶೇಖರ್ ಅವರೇ ನಮಸ್ಕಾರ. ಹಲೋ ಸ್ವಾಮಿ. ನಮಸ್ಕಾರ. 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 ಹಾ, ತಮ್ಮ ಡೇಟ್ ಆಫ್ ಬರ್ತ್ ಸರಿ ಇದೆಯಾ? ಸರಿ ಇದೆ. ಸರಿ ಇದೆ ಅಂದರೆ ಇದು ಪೂರ್ವಭಾದ್ರ ಕುಂಭರಾಶಿ ಅಂತ ನಿರ್ಣಯಿಸಬಹುದು. ಕುಂಭರಾಶಿಗೆ ಈಗ ಏನಾಗಿದೆಯಪ್ಪ? ನಾವು ಮೀನರಾಶಿ ನೋಡ್ತಾ ಇದ್ದೀವಿ. ಮೀನರಾಶಿ ನೋಡ್ತಾ ಇದ್ದೀವಿ. ನಿಮ್ಮ ಹೆಸರಿನ ಪ್ರಕಾರ ನೋಡ್ತಾ ಇದ್ದೀರಾ. ನಿಮ್ಮ ಹೆಸರು ಚಂದ್ರಶೇಖರ್ ಅಂತಲ್ವಾ? ಅಲ್ಲಿ ದೇ ದೋ ಚಚಿ ರೇವತಿ ಅಂತ ರೇವತಿ ನಕ್ಷತ್ರ ಮೀನರಾಶಿ, ಅದು ನಿಮ್ಮ ವ್ಯವಹಾರ ನಾಮ. ಅದು ಇಲ್ಲಿ ನೀವು ಈಗ ವ್ಯವಹಾರ ನಾಮವನ್ನೇ ಪ್ರಧಾನವಾಗಿ ಕನ್ಸಿಡರ್ ಮಾಡಬಹುದು. ಹೀಗಾಗಿ ನೀವು ರೇವತಿ ನಕ್ಷತ್ರ ಈಗ ಮೀನರಾಶಿಗೆ ನೋಡಿ, ಈಗ ರವಿಯ ಇದೇ ಕೊನೆ ಈ ವಾರದ ಅಂತ್ಯದಲ್ಲಿ ಶನಿವಾರ ದಿವಸ ಸೂರ್ಯ ಅಲ್ಲಿ ನಿಮ್ಮ ರಾಶಿಗೆ ಬರ್ತಾನೆ. ತೋಯೋತ್ಥ ಪಣ್ಯ ವಿಭವ ಅಂತ ಒಂದು ಮಾತನ್ನು ಹೇಳುತ್ತೆ ಶಾಸ್ತ್ರ. ಅಂದರೆ ನೀರಿನ ಕುರಿದ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮತ್ತು ವ್ಯವಹಾರಗಳಲ್ಲಿ ಹೆಚ್ಚಿನ ಶಕ್ತಿ ಬರಲಿಕ್ಕೆ, ಹಣಕಾಸಿನ ಸಮೃದ್ಧಿ ಬರಲಿಕ್ಕೆಲ್ಲ ಅವಕಾಶ ಉಂಟಾಗ್ತಕ್ಕಂಥ ಒಂದು ಕಾಲವಾಗಿದೆ. ಶುಕ್ರನೂ ಒಳ್ಳೆ ರೀತಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗಾಗಿ ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಜೂನ್ ವೇಳೆಗೆ ನಿಮ್ಮ ರಾಶಿಯಿಂದ ಏನು ಪಂಚಮ ಸ್ಥಾನಕ್ಕೆ ಗುರು ಬರ್ತಾನೆ. ಹೀಗಾಗಿ ನೀವು ನಿರಾತಂಕರಾಗಿರಬಹುದು. ಯಾವುದೇ ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗುರುವಿನ ಪ್ರಾರ್ಥನೆ ಮಾಡಿ, ಅಷ್ಟೇ ಸಾಕಾಗುತ್ತೆ. ಜೀವನದಲ್ಲಿ ಕಂಗಾಲಾಗುವ ಕೊರಗುವ ಅವಶ್ಯಕತೆ ಈಗ ಬರಲ್ಲ, ಸದ್ಯಕ್ಕಂತೂ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ಚಂದ್ರಶೇಖರ್ ಅವರೇ. ನಮ್ಮ ಜೊತೆ ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಂಗಳೂರಿಂದ ಶೋಭಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಶೋಭಾ ಅವರೇ ಮಾತಾಡಿ. ಹಲೋ. ಹಲೋ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನನ್ನ ಮಗನ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. ಆಯ್ತು, ಸರಿ. 6/12. ಇನ್ನೊಂದ್ಸಲ ಹೇಳಿ. 6/12. 6/12. 2006. 2006. ಹುಟ್ಟಿದ ಸಮಯ? ಸಮಯ 1:05 ರಾತ್ರಿ. ರಾತ್ರಿ 1:05 ಬೆಳಗ್ಗೆ. ಓಕೆ, 1:05 ರಾತ್ರಿ. ಓಕೆ ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಆಯ್ತಾಯ್ತು. ಶುಭ ಅವರೇ ನಮಸ್ಕಾರ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ಕೋಟಿ ಕೋಟಿ ನಮಸ್ತೆಗಳು. ಅಯ್ಯೋ ನಮಸ್ಕಾರ. ನಮಸ್ಕಾರ. ನಿಮ್ಮ ಕಾರ್ಯಕ್ರಮ ನೋಡ್ತೇವೆ. ಸಂತೋಷ ಸಂತೋಷ. ತುಂಬಾ ಚೆನ್ನಾಗಿ ಬರ್ತದೆ ಸರ್. ಚೆನ್ನಾಗಿ ಬರ್ತಾ ಇದೆಯಾ? ಆಯ್ತು, ಸಂತೋಷ. ನೀವೆಲ್ಲ ಹೀಗೆ ಹೇಳಿದ್ರೆ ಏನೋ ಒಂದು ಸಮಾಧಾನ ಸಿಗುತ್ತೆ. ಸರಿಗೆ ಹೇಳ್ತಾ ಇದ್ದೀನಿ, ತಪ್ಪು ಹೇಳ್ತಾ ಇಲ್ಲ ಅಂತ ನನ್ನ ಮನಸ್ಸಿಗೆ ಒಂದು ಬಲ ಬರುತ್ತೆ. ಸಂತೋಷ. ನೀವು ಹೇಳುವಾಗ ಎಲ್ಲ ರಾಶಿಫಲ ನನ್ನ ಗಂಡ ಕೂಡ ಅದನ್ನು ನೋಡ್ತಾರೆ. ಈಗ 7 ಗಂಟೆಗೆ. ಹೌದೌದು. ಆಗ್ಲಿ, ನೋಡೋಣ ಈ ಜಾತಕ ಹೇಗಿದೆ ನೋಡೋಣ. ಸಮಯ ಇಲ್ಲ ನನ್ನ ಹತ್ರ, ತುಂಬಾ ಮಾತಾಡಕ್ ನನಗೂ ಅಪೇಕ್ಷೆ ಇದೆ. ಆದ್ರೆ ಏನ್ ಮಾಡೋದು, ಕಾಲ ನಮ್ಮನ್ನ ಬಂಧನಕ್ಕೊಳಪಟ್ಟಿದೆ. ಮುಂದಿನ ಭವಿಷ್ಯ ಸ್ವಲ್ಪ ಹೇಳಿ. ಈಗ ನೋಡಿ, ಇವರದು ಸಿಂಹ ಲಗ್ನವಾಗಿದೆ. ಇದು ಲಗ್ನದ ಅಧೀಶ್ವರ ಮತ್ತು ಗುರು ಇಬ್ಬರು ಚತುರ್ಥದಲ್ಲಿರ್ತಕ್ಕಂಥ ತುಂಬ ಒಳ್ಳೆಯದು. ಪಂಚಮಾಧಿಪತಿ ಲಗ್ನಾಧಿಪತಿ ಒಟ್ಟಾಗಿದ್ದರೆ ಪ್ರಚಂಡ ಬುದ್ಧಿವಂತರಾಗ್ತಾರೆ ಅಂತ ಇದೆ. ಹೀಗಾಗಿ ಅಂಥದ್ದೊಂದು ಅವಕಾಶ ಚೆನ್ನಾಗಿದೆ. ಮತ್ತು ಚತುರ್ಥಾಧಿಪತಿ ಕುಜನೂ ಅಲ್ಲೇ ಇರ್ತಕ್ಕಂಥದ್ದು, ಅದೊಂದು ಯೋಗ. ಅದನ್ನು ರುಚಕ ಯೋಗ ಅಂತ ಕರೀತಾರೆ. ಹೀಗಾಗಿ ತುಂಬ ರುಚಕ ಯೋಗ ಏನಪ್ಪ ಫಲ ಅಂದರೆ ಸಾಹಸ ಕಾರ್ಯಗಳನ್ನು ಮಾಡ್ತಾರೆ ಅಂತ, ಬೇರೆ ಸಾಮಾನ್ಯರು ಮಾಡದೇ ಇರತಕ್ಕಂಥದ್ದನ್ನು ಮಾಡೋ ಶಕ್ತಿಯನ್ನು ಕುಜ ತಂದು ಕೊಡ್ತಾನೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಇವರು ನೋಡಿ, ಎಲೆಕ್ಟ್ರಿಕಲ್ ಅಥವಾ ಕೆಮಿಕಲ್, ಮೆಕ್ಯಾನಿಕಲ್ ಇಂಥ ಕ್ಷೇತ್ರಗಳಲ್ಲಿ ಮುಂದುವರೆದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ ಅಂತ. ಗುರುವಿನ 2028ರಿಂದ ಇವರ ಗ್ರಾಫ್ ಮೇಲೆ ಹೋಗುತ್ತೆ. ಇವರೇ ತುಂಬ ಚೆನ್ನಾಗಿದೆ 2028ರಿಂದ. ಒಳ್ಳೆಯದಾಗಲಿ. ಧನ್ಯವಾದಗಳು ಶೋಭಾ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.